ಮೊದಲನೆಯ ಪ್ರಶ್ನೆ, ನಾಗರಹೊಳೆ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಮೈಸೂರು, ಬಿ ಕೊಡಗು, ಸಿ ಕೋಲಾರ, ಡಿ ತುಮಕೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು. ಎರಡನೆಯ ಪ್ರಶ್ನೆ, ಮೈಯಲ್ಲೆಲ್ಲ ತುರಿಕೆ ಕಂಡು ಬಂದರೆ ಯಾವ ಅಂಗ ಅಪಾಯದಲ್ಲಿದೆ ಎಂದು ಅರ್ಥ? ಎ ತಲೆಭಾಗ, ಬಿ ಲಿವರ್, ಸಿ ಕಾಲುಗಳು, ಡಿ ಕಿಡ್ನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಿವರ್. ಮೂರನೆಯ ಪ್ರಶ್ನೆ, ಹೊಟ್ಟೆಯನ್ನ ಕರಗಿಸಲು ನಾವು ಏನನ್ನ ಬಿಡಬೇಕು? ಎ ಕಾಫಿ, ಬಿ ಉಪ್ಪು, ಸಿ ಸಕ್ಕರೆ, ಡಿ ಚಿಪ್ಸ್ ಸೇವನೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಸೇವನೆಯನ್ನ ಬಿಡಬೇಕು. ನಾಲ್ಕನೆಯ ಪ್ರಶ್ನೆ, ಒಂದು ಬೌಲ್ ಅನ್ನದಲ್ಲಿ ಎಷ್ಟು ಕ್ಯಾಲೋರಿಗಳು ಇರುತ್ತವೆ? ಎ 150 ಗ್ರಾಂ, ಬಿ 200 ಗ್ರಾಂ, ಸಿ 370 ಗ್ರಾಂ, ಡಿ 180 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಬಿ 200 ಗ್ರಾಂ. ಐದನೆಯ ಪ್ರಶ್ನೆ, ಯಾವ ಪ್ರಾಣಿಯನ್ನ ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ? ಎ ಮೊಸಳೆ, ಬಿ ಹಾವು, ಸಿ ಚೇಳು, ಡಿ ಕಪ್ಪೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚೇಳನ್ನ ಬಳಸುತ್ತಾರೆ. ಆರನೆಯ ಪ್ರಶ್ನೆ, ಯಾವ ಗ್ರಹ ಅತಿ ಹೆಚ್ಚು ಪ್ರಕಾಶಮಾನವಾಗಿ ಉಳಿಯುತ್ತದೆ? ಎ ಬುಧ, ಬಿ ಶನಿ, ಸಿ ಚಂದ್ರ, ಡಿ ಶುಕ್ರ ಗ್ರಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರ ಗ್ರಹ. ಏಳನೆಯ ಪ್ರಶ್ನೆ, ದೇಹದಲ್ಲಿ ಸಾಯುವವರೆಗೂ ಬೆಳೆಯುವಂತಹ ಏಕೈಕ ಅಂಗ ಯಾವುದು? ಎ ಹೃದಯ, ಬಿ ಕೂದಲುಗಳು, ಸಿ ಮೂಗು, ಡಿ ಕಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೂದಲು. ಎಂಟನೆಯ ಪ್ರಶ್ನೆ, ಊಟ ಆದ ನಂತರ ಒಂದು ಬಾಳೆಹಣ್ಣು ತಿನ್ನುವುದರಿಂದ ಏನಾಗುತ್ತದೆ? ಎ ಅಜೀರ್ಣತೆ, ಬಿ ಶೀತ ಮತ್ತು ಕೆಮ್ಮು ಕಡಿಮೆ, ಸಿ ಉತ್ತಮವಾದ ಜೀರ್ಣಕ್ರಿಯೆ, ಡಿ ತುಂಬಾ ಆರೋಗ್ಯಕರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯಕರ. ಒಂಬತ್ತನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ಇಂಟರ್ನೆಟ್ ಆರಂಭವಾಗಿದ್ದು ಯಾವ ವರ್ಷದಲ್ಲಿ? ಎ 1991, ಬಿ 1998, ಸಿ 1995, ಡಿ 1992. ಸರಿಯಾದ ಉತ್ತರ ಆಪ್ಷನ್ ಸಿ 1995. ಹತ್ತನೆಯ ಪ್ರಶ್ನೆ, 2023ನೇ ಸಾಲಿನ G20 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಎ ಬ್ರಿಟನ್, ಬಿ ಅಮೆರಿಕ, ಸಿ ರಷ್ಯಾ, ಡಿ ಭಾರತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. 11ನೆಯ ಪ್ರಶ್ನೆ, ದಕ್ಷಿಣ ಪತೇಶ್ವರ ಎಂಬ ಬಿರುದು ಇದ್ದ ರಾಜ ಯಾರು? ಎ ಶ್ರೀಕೃಷ್ಣ ದೇವರಾಯ, ಬಿ 2ನೇ ಪುಲಕೇಶಿ, ಸಿ ಹರ್ಷವರ್ಧನ, ಡಿ ಗೋವಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2ನೇ ಪುಲಕೇಶಿ. 12ನೆಯ ಪ್ರಶ್ನೆ, ಮೈಸೂರು ಮೃಗಾಲಯ ಸ್ಥಾಪನೆಯಾಗಿದ್ದು ಯಾವ ವರ್ಷದಲ್ಲಿ? ಎ 1985, ಬಿ 1894, ಸಿ 1995, ಡಿ 1892.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1892. 13ನೆಯ ಪ್ರಶ್ನೆ, ದಾನ ಚಿಂತಾಮಣಿ ಎಂದು ಯಾರನ್ನ ಕರೆಯುತ್ತಾರೆ? ಎ ಗುಬ್ಬಿ ವೀರಣ್ಣ, ಬಿ ಕುವೆಂಪು, ಸಿ ಅತ್ತಿಮಬ್ಬೆ, ಡಿ ಟಿ.ಪಿ. ಕೈಲಾಸಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅತ್ತಿಮಬ್ಬೆ. 14ನೆಯ ಪ್ರಶ್ನೆ, ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳು ಕಂಡುಬರುತ್ತವೆ? ಎ 2, ಬಿ 5, ಸಿ 4, ಡಿ 7. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಸ್ತುತ 7 ತಾಲೂಕುಗಳು ಕಂಡುಬರುತ್ತವೆ. 15ನೆಯ ಪ್ರಶ್ನೆ, ಕೌರವ ಸೇನೆಯ ಮೊದಲ ಮುಖ್ಯಸ್ಥರು ಯಾರು? ಎ ದುರ್ಯೋಧನ, ಬಿ ಭೀಷ್ಮ, ಸಿ ಕರ್ಣ, ಡಿ ಗುರು ದ್ರೋಣಾಚಾರ್ಯರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೀಷ್ಮ. 16ನೆಯ ಪ್ರಶ್ನೆ, ಮನೆಯೊಳಗೆ ಗುಬ್ಬಚ್ಚಿ ಗೂಡು ಕಟ್ಟಿದರೆ ಏನು ಅರ್ಥ? ಎ ಶುಭವಾದ ಸಂಕೇತ, ಬಿ ಲಕ್ಷ್ಮಿಯ ಸಂಚಾರ, ಸಿ ಮದುವೆಯ ಸಂಕೇತ, ಡಿ ಮಗು ಜನನದ ಸಂಕೇತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಶುಭ ಸಂಕೇತ ಮತ್ತು ಲಕ್ಷ್ಮಿಯ ಸಂಚಾರ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.